ಲಾಸ್ಟ್ ವೀಕು ಸುದೀಪ್ ಅವ್ರು ಬಂದ್ಬಿಟ್ಟು ಧ್ರುವಂತ್ ಬಗ್ಗೆ ಹೈಲೈಟ್ ಆಗಿ ಮಾತಾಡಿ ಧ್ರುವಂತ್ಗೆ ಈ ಸೀಸನಿನ ಕಿಚ್ಚನ ಚಪ್ಪಾಳೆ ಕೊಟ್ಟಿದ್ದು ನಾವೆಲ್ಲ ನೋಡಿದ್ದೀವಿ. ಅದರ ಬಗ್ಗೆ ಬೇಜಾರು ಕೂಡ ಮಾಡ್ಕೊಂಡಿದ್ದೀವಿ. ಸುದೀಪ್ ಅವ್ರಿಗೆ ಕೆಲವೊಬ್ರು ಬೈದಿದ್ದಾರೆ. ಆದರೆ ನನಗನ್ಸುತ್ತೆ ಸುದೀಪ್ ಅವರು ಬಂದು ನೆಕ್ಸ್ಟ್ ವೀಕು ಯಾಕೆ ಧ್ರುವಂತ್ ಈ ಒಂದು ಕಿಚ್ಚನ ಚಪ್ಪಾಳೆಗೆ ಅವರು ಅರ್ಹನಾಗಿದ್ದ ಅಂತ ಹೇಳ್ತಾರೆ ಅಂತ ಅಂದ್ಕೊಂಡಿದ್ದೀರಾ? ಇದ್ರ ಬಗ್ಗೆ ಮಾತಾಡ್ತಾರೆ ಅಂತ ಅಂದ್ಕೊಂಡಿದ್ದೀರಾ? ನಿಮ್ಗೇನು ಅನಿಸುತ್ತೆ ಕಮೆಂಟ್ ಮಾಡಿ. ನನ್ನ ಪ್ರಕಾರ ಸುದೀಪ್ ಅವರು ಈ ನೆಕ್ಸ್ಟ್ ವೀಕ್ ಬಂದು ಧ್ರುವಂತ್ ಅವರಿಗೆ ಯಾಕೆ ನಾನು ಕಿಚ್ಚನ ಚಪ್ಪಾಳೆ ಕೊಟ್ಟೆ, ಏನಾಯಿತು ಅಂತ ಅವ್ರದ್ದೇ ಸ್ಟೈಲಲ್ಲಿ ಮಾತಾಡ್ತಾರೆ ಅಂತ ಅನಿಸುತ್ತೆ. ನಡೆದಿರೋದ್ರ ಬಗ್ಗೆ ಅವರು ಯಾಕೆ ಕೊಟ್ಟಿರೋದು, ನಾನು ಕೊಟ್ಟಿರೋದು ತಪ್ಪು ಅಂತ ಹೇಳ್ಕೊಳ್ದೇನೆ, ಬಟ್ ನಾನು ಕೊಟ್ಟಿರೋದು ಸರಿಯಾಗಿದೆ, ನಾನು ಈ ಆ್ಯಂಗಲಲ್ಲಿ ಕೊಟ್ಟೆ ಅನ್ನೋ ಥರ ಅದನ್ನು ಬೇರೆ ಥರನೇ ಮಾತಾಡ್ತಾರೆ ಅಂತ ನನಗನ್ಸುತ್ತೆ. ಯಾಕಂದರೆ ಕೆಲವೊಂದು ಸೀಸನ್ಗಳಿಂದ ನಾನು ಬಿಗ್ ಬಾಸ್ನ ನೋಡ್ಕೊಂಡು ಬರ್ತಾಯಿದ್ದೀನಿ. ಲಾಸ್ಟ್ ವೀಕು ಹನುಮಂತ್ ಅವ್ರಿಗೆ ಇದೇ ಥರ ಒಂದು ಮಾತನ್ನ ಹೇಳಿರ್ತಾರೆ ಸುದೀಪ್ ಅವರು. ನೀವು ಇದೇ ಥರ ಆಟ ಆಡ್ತಾ ಇದ್ದರೆ ಜನ ವೋಟ್ ಮಾಡಿದ್ರು ಕೂಡ ನಾನು ನಿಮಗೆ ಮನೆಯಿಂದ ಆಚೆ ಹಾಕ್ತೀನಿ ಅಂತ ಒಂದು ಮಾತನ್ನ ಹೇಳಿರ್ತಾರೆ. ಆಮೇಲೆ ನೆಕ್ಸ್ಟ್ ವೀಕ್ ಬಂದು ಅದ್ರ ಬಗ್ಗೆ ನಾನು ಈ ಥರ ಹೇಳಲಿಲ್ಲ, ನಾನು ಆ ಥರ ಅಂತ ಹನುಮಂತನ ಸಖತ್ ಹೈಲೈಟ್ ಮಾಡಿರ್ತಾರೆ. ಇವೆಲ್ಲ ನೋಡಿದಾಗ ಕೆಲವೊಂದು ಸೀಸನ್ಗಳಲ್ಲಿ ಈ ಥರ ಎಲ್ಲ ನಡ್ಕೊಂಡಿರೋದು ನೋಡಿದಾಗ ಸುದೀಪ್ ಅವ್ರಿಗೆ ಈ ಸಲನೂ ಬಂದು ಅದೇ ಥರ ಮಾತಾಡ್ತಾರೆ. ನಾನು ಕೊಟ್ಟಿರೋದೇ ಸರಿ ಇದೆ, ನೀವು ತಿಳ್ಕೊಂಡಿರೋದು ತಪ್ಪಿದೆ, ನಾನು ಈ ಥರ ಅಲ್ಲ ಆ ಥರ ಅಂತ ಅದನ್ನು ಸ್ವಲ್ಪ ಮ್ಯಾನಿಪ್ಯುಲೇಟ್ ಮಾಡಿ ಮಾತಾಡ್ಬೋದು ಅಂತ ನನಗನ್ಸುತ್ತೆ. ನಿಮಗೇನು ಅನಿಸುತ್ತೆ ಕಮೆಂಟ್ ಮಾಡಿ.